रंग रंग लड़की मिला तो प्यार करना वो बुद्धि अड्डा आई तो खत्म करना खिला कैसा है धर्म ನನಗೆ ಎದುರಾಗಿ ಧರ್ಮದ ಬೀಜ ಬಿತ್ತಲ್ವದ ಆ ನಂಜೇಗೌಡನ ಗತಿ ಏನಾಯ್ತು ಗೊತ್ತೇ ಗೌಡನ ಕುತಂತ್ರದಿಂದ ಅವರ ಮನೆಯಲ್ಲೇ ನಡೆಸುತ್ತಿರುವ ಶುಭ ಕಾರ್ಯದ ಊಟದಲ್ಲಿ ನನ್ನ ಆಳುಗಳನ್ನು ಕಳಿಸಿ ಆ ಊಟದಲ್ಲಿ ವಿಷ ಬೆರೆಸಿ ಅವರ ಮನೆತನವನ್ನೇ ನಿರ್ವಂಶ ಮಾಡಿಬಿಟ್ಟೆ. ಅಂದ ಮೇಲೆ ಈ ಊರಲ್ಲಿ ನನ್ನೆದುರು ನಿಂತು ಮಾತನಾಡುವರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ನಾಯಕನೆನಿಸಿಕೊಂಡಿರುವ ಈ ದೇವೇಂದ್ರ ದೇಸಾಯಿ ಹೇಳಿದಂತೆ ಕೇಳಿಕೊಂಡು ಬಿದ್ದರೆ ಸರಿ, ಇಲ್ಲ ನಾವೇ ಸೂರ ಧೀರರೆಂದು ಹಾರಿ ಓಡಿದರೆ ಅವರ ಮನೆತನವನ್ನೇ ಸರ್ವನಾಶ ಮಾಡುವುದೇ ಈ ದೇವೇಂದ್ರನ ದೇಸಾಯಿನ ಗೌಡನ ಬಲವಾದ ಛಲ. ಕನಸಿನಲ್ಲಿ ನಮ್ಮ ಬಗ್ಗೆ ಕೆಟ್ಟ ಯೋಚನೆ ಬಂದರೂ ಕೂಡ ಬೆಳಗ್ಗೆ ಬಂದು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾರೆ. ಮೇಲೆ ನಮಗೆ ಎದುರು ನಿಂತು ಮಾತನಾಡುವರು ಯಾರಿದ್ದಾರೆ ಈ ಊರಲ್ಲಿ? ಅಲ್ಲ, ನಮ್ಮ ಎದುರು ಯಾರೆಲ್ಲರೂ ನಾವು ನಿಶ್ಚಿಂತೆಯಿಂದ ಕೊಂಡುಕೊಳ್ಳಬಾರದಣ್ಣ. ನಮ್ಮ ಜೊತೆಯಲ್ಲಿದ್ದವರೇ ನಮ್ಮ ಬೆನ್ನಿಗೆ ಸೂರ್ಯ ಹೋಗುತ್ತಾರೆ ಎನ್ನುವುದನ್ನು ಮರೆಯಬೇಡ. ಬೆನ್ನಿಗೆ ಸೂರ್ಯ ಗಜೇಂದ್ರ, ನೀನು ಹೇಳುವ ಮಾತು ಸತ್ಯವಿದೆ. ಹಾಗೇನಾದರೂ ನಮ್ಮ ಜೊತೆಯಲ್ಲೇ ಇದ್ದವರೇ ನಮಗೆ ಬೆನ್ನಿಗೆ ತೂರಿ ಹಾಕಲು ಸಂಚು ಹಾಕಿದರೆ ಈ ನನ್ನ ಬಂದೂಕಿನಿಂದ ಅವರ ಎದೆಗುಂಡಿಯನ್ನು ಸೀಳಿ
ಅಪ್ಪ ಗೌಡ್ರೆ ಏನಂದ್ರೆ ಮನೆ ಅದ್ರ ಬಗ್ಗೆ ನೀವೇ ಅದ್ ಏನ್ ಕೆಲ್ಸ ಅಂತ ಹೇಳ್ರಿ ದೇಸಾಯಿ ಅವ್ರ ಅಂದೆ ಮುನಿಯ ಬ್ಯಾಂಕಿಗೆ ಹೋಗಿ 50 ಲಕ್ಷ ಹಣ ಬಿಡಿಸಿಕೊಂಡು ಬಂದು ಆ ನಮ್ಮ ಪಾರ್ಟ್ನರ್ ಆದ MLA ರಾಜೇಂದ್ರನಿಗೆ ಈ ನಮ್ಮ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಂತ ಹೇಳಿದ್ಯಾ ತಾನೇ ಕೊಟ್ಟು ಕಳಿಸಿದ್ಯಾ ನೀವ್ ಯಾಕೆ ಚಿಂತೆ ಮಾಡ್ತೀರಿ ಅಪ್ಪ ದೇಸಾಯಿ ಅವ್ರ ನಾನು ಮುಂಜಾನೆ ಗಟ್ಟಿಗೆ ಬಚ್ಚದಂಗ್ ಬಿಡ್ತಕ್ ಬಂದ ಕೈ ಮುಗಿಯಾಕ ಅಲ್ಲೇ ಕಟ್ ಕಳ್ಸನ್ರಿ ಅಪ್ಪ ಗೌಡ್ರ ಹೇಳು ರಾಜೇಂದ್ರ ಆಯ್ತು ಬೆಳಗ್ಗೆ ನಮ್ಮ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೀನಿ ಯಾರು ಇನ್ಸ್ಪೆಕ್ಟರ್ ಬನ್ನಿ ಕುಳಿತುಕೊಳ್ಳಿ ಕುಳಿತುಕೊಂಡು ಮಾತನಾಡಲಿಕ್ಕೆ ಬಂದಿಲ್ಲ ದೇಸಾಯಿಯವರೇ, ಅರೆಸ್ಟ್ ಮಾಡಲು ಬಂದಿದ್ದೇನೆ. ಎಚ್ಚರ ಇದೆ ತಾನೇ? ಯಾರ ಮನೆಗೆ ಹೋಗಬೇಕಾದ ನೀನು ಎತ್ತರ ತಪ್ಪಿ ಇಲ್ಲಿಗೆ ಬಂದಂತೆ ಕಾಣುತ್ತದೆ. ಯಾರ ಮನೆಗೆ ಹೋಗಬೇಕೆನ್ನುವುದು ಸರಿಯಾಗಿ ಅಡ್ರೆಸ್ ತಿಳಿದುಕೊಂಡು ಹೊರಟು ಹೋಗು. ಇಲ್ಲಿಲ್ಲ ದೇವೇಂದ್ರ ದೇಸಾಯಿ ಅವರ ಮನೆಯ ತಾನೆ? ಹೌದು. ಹಾಗಾದರೆ ನಾನು ಸರಿಯಾದ ಅಡ್ರೆಸ್ಗೆ ಬಂದಿದ್ದೇನೆ. ಪೊಲೀಸಪ್ಪ ನಮ್ಮ ಗೌಡ್ರನ್ನ ಅರೆಸ್ಟ್ ಮಾಡಕ್ ಕಾರಣ ಏನಾಯ್ತು ತಮ್ಮ ಪೊಲೀಸಪ್ಪ? ಕಾರಣವಿದೆ ಮುನಿಯಪ್ಪ. ಇದೇ ಊರಿನ ಶ್ರೀರಾಮಚಂದ್ರ ಎಂಬ ರೈತನ ಆಸ್ತಿಯನ್ನು ಈ ದೇಸಾಯಿ ಅವರು ಅಕ್ರಮದಿಂದ ತಮ್ಮ ಕೈವಶ ಮಾಡಿಕೊಂಡು ಆ ಆಸ್ತಿಗೆ ತಮ್ಮ ಹೆಸರನ್ನು ಎಂಟ್ರಿ ಮಾಡಿಕೊಂಡಿದ್ದಾರೆ. ಆ ಆಸ್ತಿ ವಾರಸ್ದಾರರಾದ ಶ್ರೀರಾಮಚಂದ್ರನ ಹೆಂಡತಿ ಸಾವಿತ್ರಿ ಮತ್ತು ಅವರ ಮಗ ಪ್ರಶಾಂತ್ ನಮ್ಮ ಆಸ್ತಿ ನಮಗೆ ಬಿಡಿಸಿಕೊಡಬೇಕೆಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಆಸ್ತಿ ವಿಚಾರಕ್ಕಾಗಿ ಈ ದೇಸಾಯಿ ಅವರನ್ನು ಅರೆಸ್ಟ್ ಮಾಡುವುದಕ್ಕೆ ಬಂದಿದ್ದೇನೆ. ಅರೆಸ್ಟ್ ಇದು ಏನು ಹೊಸದಲ್ಲ. ನಿನ್ನ ಕೋರ್ಟಿಗೆ ನಾನೇ ಬಂದು ಭೇಟಿ ಆಗುತ್ತೇನೆ. ಹೊರಟು ಹೋಗು. ಊರಿಗೆ ದೊಡ್ಡವನೆಂದು ತಿಳಿದು ನಾನಿನ್ನು ಸುಮ್ಮನೆ ಹೋಗುತ್ತೇನೆ. ಸ್ಟೇಷನ್ಗೆ ನಾಳೆ ನೀವೇ ಬಂದು ಭೇಟಿ ನೀಡಿ. ಸಾವಿತ್ರಿ ಗಂಡ ಸತ್ತ ಮುಂದೆ ಬದುಕಲೆಂದು ಬಿಟ್ಟರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಸೊಕ್ಕಿನ ಎಣ್ಣೆ. ಸುಮ್ಮನೆ ನಾವು ಹೇಳಿದಲ್ಲಿ ಸೈನ್ ಹಾಕಿದರೆ ಸರಿ, ಇಲ್ಲ ಮುಂದೆ ಏನು ಮಾಡಬೇಕೆನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹೇಳು ರಾಜೇಂದ್ರ. ಆಯ್ತು ದೇವೇಂದ್ರ, ನನಗೆ ಬರಬೇಕಾದ ಹಣ ಇನ್ನೂ ಬರಲೇ ಇಲ್ಲ. ಆಯ್ತು ರಾಜೇಂದ್ರ, ಬೆಳಗ್ಗೆ ಮುಟ್ಟು ನಮ್ಮ ರೌಡಿ ರಾಜನ ಕೈಯಲ್ಲಿ ಕಟ್ಟು ಕಳಿಸಿದ್ದಿ. ರಾಜೇಂದ್ರ, ನಿನ್ನ ಗೌಡಿಗೆ ಕುತಂತ್ರಿತನ ಈ ರಾಜೇಂದ್ರನೊಂದಿಗೆ ಬೇಡ. ಸಂಜೆ 6 ಗಂಟೆವರೆಗೆ ನನಗೆ ಬರಬೇಕಾದ ಹಣ ಬರದಿದ್ದರೆ ನಿನ್ನ ಎಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸುತ್ತೇನೆ. ರಾಜೇಂದ್ರ, ಆ ನಮ್ಮ ಪಾರ್ಟ್ನರ್ ಆದ MLA ರಾಜೇಂದ್ರನಿಗೆ ಈ ಹಣವನ್ನು ಕೊಟ್ಟು ಬಾ. ನಾನು ಆ ಸಾವಿತ್ರ ಮನೆಗೆ ಹೋಗಿ ಸೈನ್ ಮಾಡಿಸಿಕೊಂಡು ಬರುತ್ತೇನೆ. ಬಾ ಹೋಗೋಣ.
ನಿನ್ನ ಕಡಿಯಾಕ Yes,